ನೋಡ್ತಿರ್ಬೋದು ಕಾವ್ಯ ಅವರು ಯಾವ ರೀತಿ ಶೂಟಿಂಗ್ಗೆ ಹೋದ್ರು ಕೂಡ ಅಲ್ಲಿ ಜನ ಸಾಗರ ಮುತ್ಕೋತಾರೆ ಕಾವ್ಯನ ಮಾತನಾಡಿಸ್ಬೇಕು ಸೆಲ್ಫಿ ಫೋಟೋ ತೆಗೆಸ್ಕೋಬೇಕು ಅಂತ. ಅದೇ ರೀತಿ ಗಿಲ್ಲಿಗೂ ಕೂಡ ಅಷ್ಟೇನೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್. ಇಬ್ಬರು ಕೂಡ ಶೂಟಿಂಗ್ ನಲ್ಲಿ ನಿರತರಾಗಿದ್ದಾರೆ. ಬಹುದೊಡ್ಡ ಗುಡ್ ನ್ಯೂಸ್ ಏನು ಅಂದ್ರೆ ಗಿಲ್ಲಿ ಅಭಿನಯದ ಪಳಾರ್ ಚಿತ್ರದ ಮೊದಲ ಶೆಡ್ಯೂಲ್ ಏನೋ ಸಿನಿಮಾ ಶೂಟಿಂಗ್ ನಡೀತಾ ಇದೆ, ಅದು ಕಂಪ್ಲೀಟ್ ಆಗಿದೆ, ರ್ಯಾಪ್ ಅಪ್ ಆಗಿದೆ. ಈಗ ನೆಕ್ಸ್ಟ್ ಎರಡನೇ ಹಂತದ ಶೂಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೋತಾರೆ ಒಂದು 2-3 ದಿವಸ ಬ್ರೇಕ್ ಬಳಿಕ. ನೋಡ್ತಾ ಇದ್ರೆ ಈ ಇರೋ ತರ ಕ್ರೇಜ್ ನಿಜವಾಗ್ಲೂ ಬೇಗ ಸಿನಿಮಾ ರಿಲೀಸ್ ಆಗ್ಬೋದು. ಕಾವ್ಯ ಅವರು ಕೂಡ ಫಾಸ್ಟ್ ಆಗಿ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ದಿ ಪ್ರಾಬ್ಲಮ್ ಎಂಬ ಒಂದು ಸಿನಿಮಾದಲ್ಲಿ ಕಾವ್ಯ ಅಭಿನಯ ಮಾಡ್ತಿರೋದು. ಇಬ್ಬರದು ಕೂಡ ಬೇರೆ ಬೇರೆ ಸಿನಿಮಾ ಆಗಿರುತ್ತೆ. ಮತ್ತೆ ಅವರೇ ಕ್ಲಾರಿಟಿಯನ್ನ ಕೊಡ್ತಾರೆ ಕಾವ್ಯ ಅವರೇ, ನಾನು ಪಳಾರ್ ಸಿನಿಮಾದಲ್ಲಿ ನಟಿಸ್ತಾ ಇಲ್ಲ, ಗಿಲ್ಲಿ ಜೊತೆಗೆ ಆಕ್ಟ್ ಮಾಡ್ತಾ ಇಲ್ಲ ಅಂತ. ಗಿಲ್ಲಿ ಜೊತೆಗೆ ಹೀರೋಯಿನ್ ಆಗಿರೋದು ಯಾರು ಅಂತ ಇನ್ನ ರಿವೀಲ್ ಮಾಡಿಲ್ಲ ನಿರ್ದೇಶಕರು. ಅದು ಈಗ ಆದಷ್ಟು ಬೇಗ ಕೂಡ ರಿವೀಲ್ ಆಗುತ್ತೆ. ಗಿಲ್ಲಿ ಅಭಿನಯದ ಪಳಾರ್ ಚಿತ್ರಕ್ಕೆ ತುಂಬಾನೇ ರೆಸ್ಪಾನ್ಸ್ ಈಗಲೇ ಬರ್ತಾ ಇದೆ. ಸಿಕ್ಕಾಪಟ್ಟೆ ಜನ ಶೂಟಿಂಗ್ ಸೆಟ್ಗೆ ಹೋಗಿ ಅಲ್ಲಿ ಗಿಲ್ಲಿನ ಮಾತನಾಡಿಸಿ ಸೆಲ್ಫಿ ಫೋಟೋವನ್ನ ಕ್ಲಿಕ್ಸ್ಕೊಳ್ತಾ ಇದ್ದಾರೆ. ಗಿಲ್ಲಿ ಮತ್ತೆ ಕಾವ್ಯ ನಿಜವಾಗ್ಲೂ ಕೂಡ ಸೂಪರ್ ಆಗಿರುವಂತಹ ಕಲಾವಿದರು. ಬಿಗ್ ಬಾಸ್ ನಲ್ಲಿ ಮೋಡಿ ಮಾಡಿದಂತವರು ಈಗ ಸಿನಿಮಾದಲ್ಲೂ ಸಹ ಮೋಡಿ ಮಾಡಕ್ಕೆ ತಯಾರಿ ಆಗ್ತಿದ್ದಾರೆ. ಸ್ಯಾಂಡಲ್ವುಡ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಡುವ ಮೂಲಕ ಮೊದಲ ಬಾರಿಗೆ ಹೀರೋ ಆಗಿ ನಡೆಸ್ತಾ ಇದ್ದಾರೆ ಗಿಲ್ಲಿ ನಟ. ಕಾವ್ಯ ಬರೋದು ಇದು ಎರಡನೇ ಸಿನಿಮಾ ಆಗಿರುತ್ತೆ. ಅದನ್ನು ಕೂಡ ನೋಡಿ ಬಹಳನೇ ಎಂಜಾಯ್ ಮಾಡಬಹುದು. ಬಹಳನೇ ಕುತೂಹಲದಿಂದ ಜನರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಇಬ್ಬರ ಸಿನಿಮಾವನ್ನ ನೋಡಕ್ಕೆ. ಕಾವ್ಯ ಅವರು ಕೂಡ ಒಳ್ಳೊಳ್ಳೆ ಶೂಟಿಂಗ್ ಲೊಕೇಶನ್ ಅಲ್ಲಿ ಶೂಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಶೂಟಿಂಗ್ ಗೆ ಹೋಗ್ತಾ ಇದ್ದಾರೆ. ಇಷ್ಟು ದಿವಸ ಈವೆಂಟ್ಸ್ ಗಳಂತೆಲ್ಲ ಕಂಪ್ಲೀಟ್ ಆಗಿ ಬಿಸಿ ಆಗ್ಬಿಟ್ಟಿದ್ರು, ಬೇರೆ ಬೇರೆ ಊರಿಗೆಲ್ಲ ಹೋಗ್ತಾ ಇದ್ರು. ಬಟ್ ಈಗ ಈವೆಂಟ್ಸ್ ಗಳು ಕಡಿಮೆ ಆಗಿದೆ, ಶೂಟಿಂಗ್ ಕಂಪ್ಲೀಟ್ ಫೋಕಸ್ ಮಾಡ್ತಾ ಇದ್ದಾರೆ. ನಿಮ್ಗೂ ಕೂಡ ಇಷ್ಟನ ಗಿಲ್ಲಿ ಮತ್ತೆ ಕಾವ್ಯ ಜೋಡಿ? ಇಬ್ಬರು ಯಾವಾಗ ಒಟ್ಟಿಗೆ ನಟಿಸ್ತಾರೋ ಏನೋ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ದಿದ್ದು ಇಬ್ರು ಕೂಡ ಒಟ್ಟಿಗೆ ಪಳಾರ್ ಸಿನಿಮಾದಲ್ಲಿ ನಡೆಸಲಿ ಅಂತ. ಬಟ್ ಈ ಒಂದು ಸಿನಿಮಾದಲ್ಲಿ ನಡೆಸ್ತಿಲ್ಲ. ಮುಂದೆ ಯಾವ್ದಾದ್ರು ಫ್ಯೂಚರ್ ನಲ್ಲಿ ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ಕೂಡ ನಟಿಸ್ತಾರೆ.